ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ಭಾರತದ ಸಂವಿಧಾನದ ಒಂದು ಬೆಳವಣಿಗೆ, ಆ ಒಂದು ಬೆಳವಣಿಗೆಯನ್ನು ಕುರಿತು ನಾನು ನೋಡುವ ಸಂದರ್ಭದಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಕ್ವಿಟ್ ಇಂಡಿಯಾ ಆ್ಯಕ್ಟ್ 1784 ಆ ಒಂದು ಕಾಯ್ದೆಯ ಬಗ್ಗೆ ನೋಡಿದ್ವಿ. ಆ ಒಂದು ಕಾಯ್ದೆಯಲ್ಲಿ ಬಹಳ ಮುಖ್ಯವಾಗಿ ಭಾರತದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಲಾಗುತ್ತೆ. ಹಾಗೆ ಬೋರ್ಡ್ ಆಫ್ ಕಂಟ್ರೋಲ್ ಏನಿದೆ ಅದನ್ನು ಸ್ಥಾಪನೆ ಮಾಡುವಂಥದ್ದು ನಾವು ಗಮನಿಸ್ಬೋದು. ಹಾಗೆ ಆ ಒಂದು ಮದ್ರಾಸ್ ಮತ್ತು ಬೊಂಬಾಯಿ ಒಂದು ಪ್ರಾಂತ್ಯಗಳ ಮೇಲೆ ಆ ಒಂದು ಬಂಗಾಳದ ಒಂದು ಗವರ್ನರ್ ಜನರಲ್ ಏನಿರ್ತಾರೆ ಅವರ ಒಂದು ಪ್ರಾಬಲ್ಯವನ್ನು ಹೆಚ್ಚಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಈ ರೀತಿಯಾದಂಥ ಕೆಲವರು ಆಡಳಿತಾತ್ಮಕ ಬದಲಾವಣೆಗಳನ್ನ ಮಾಡಿ 1784ರಲ್ಲಿ ಕ್ವಿಟ್ ಇಂಡಿಯಾ ಆ್ಯಕ್ಟನ್ನು ಜಾರಿಗೊಳಿಸಲಾಗಿರುತ್ತೆ. ಆ ನಂತರದಲ್ಲಿ ಹಲವಾರು ರೀತಿಯಂಥ ಒಂದು ಆಡಳಿತಾತ್ಮಕ ಸುಧಾರಣೆಗಳನ್ನ ಬದಲಾವಣೆಗಳನ್ನ ತರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅಂಥ ಒಂದು ಬದಲಾವಣೆಗಳಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾದಂಥ ಮುಖ್ಯವಂತ ಇನ್ನೂ 3 ಕಾಯ್ದೆಗಳು ಯಾವುದು ಅಂತಂದರೆ ಅದು 1786ರ ಒಂದು ಕಾಯ್ದೆ, ಹಾಗೆ ಚಾರ್ಟರ್ ಆ್ಯಕ್ಟ್ 1793, ಹಾಗೆ ಚಾರ್ಟರ್ ಆ್ಯಕ್ಟ್ 1813. ಈ ಒಂದು ಕಾಯ್ದೆಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಒಂದು ಭಾರತದ ಸಂವಿಧಾನದ ಒಂದು ಬೆಳವಣಿಗೆ ಇದೆ, ಆ ಒಂದು ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಈ ಒಂದು ಕಾಯ್ದೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಮಾಡುವಂಥ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ 1786ರ ಒಂದು ಕಾಯ್ದೆಯ ಬಗ್ಗೆ ಮೊದಲನೇದಾಗಿ ನೋಡೋಣ. ನೋಡಿ, 1786ರ ಒಂದು ಕಾಯ್ದೆ, ಈ ಒಂದು ಕಾಯ್ದೆಯನ್ನು ಯಾಕೆ ತರಲಾಯಿತು? ಕ್ವಿಟ್ ಇಂಡಿಯಾ ಆ್ಯಕ್ಟನ್ನು ಆಗ್ತಾನೆ ಜಾರಿಗೊಳಿಸಲಾಗಿತ್ತು 1784ರಲ್ಲಿ. ಹಾಗೆ ತರುವಾಯನೇ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ಒಂದು ಕಾಯ್ದೆಯನ್ನು ತಂದಂಥ ಮುಖ್ಯ ಉದ್ದೇಶ ಏನಂತಂದರೆ ಆ ಒಂದು ಭಾರತದ ಗವರ್ನರ್ ಜನರಲ್ ಅವರಿಗೆ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಡಬೇಕು ಎಂಬಂಥ ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ಒಂದು ಕಾಯ್ದೆ ಗವರ್ನರ್ ಜನರಲ್ನ ಈಸ್ಟ್ ಇಂಡಿಯಾ ಕಂಪನಿಯ ಸೇನಾಪಡೆಗಳ ಒಂದು ಮುಖ್ಯಸ್ಥನಾಗಿ, ಅಂದರೆ ಕಮಾಂಡರ್ ಇನ್ ಚೀಫನ್ನಾಗಿ ಮಾಡುವಂಥದ್ದು ನಾವು ಗಮನಿಸ್ತೇವೆ. ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಸರ್ವ ಒಂದು ಸೇನಾಧಿಕಾರವನ್ನು ಕೂಡ ಈ ಒಂದು ಗವರ್ನರ್ ಜನರಲ್ನಿಗೆ ಈ ಒಂದು ಕಾಯ್ದೆಯ ಮೂಲಕ ವಹಿಸಿಕೊಡುವಂಥ ನಾವು ಕಾಣ್ತೇವೆ. ಹಾಗೆ ವಿಶೇಷ ಒಂದು ಸಂದರ್ಭಗಳಲ್ಲಿ ಗವರ್ನರ್ ಜನರಲ್ ಆ ಒಂದು ತನ್ನ ಕೌನ್ಸಿಲ್ ಏನಿರುತ್ತೆ, ಅಂದರೆ 4 ಜನರ ಒಳಗಡಂಥ ಒಂದು ಕೌನ್ಸಿಲ್ ಇರುತ್ತೆ, ಆ ಕೌನ್ಸಿಲ್ನ ನಿರ್ಧಾರಗಳನ್ನ ಮೀರಿ ತನ್ನದೇ ಆದಂಥ ವಿವೇಚನಾಯುತವಾಗಿ ನಿರ್ಧಾರಗಳನ್ನ ಕೈಗೊಳ್ಳುವಂಥ ಅಧಿಕಾರವನ್ನು ಈ ಒಂದು ಕಾಯ್ದೆ ಗವರ್ನರ್ ಜನರಲ್ಗೆ ನೀಡುವಂಥ ಅಂಶವನ್ನು ಕಾಣ್ತೇವೆ. ನೋಡಿ, ಈ ರೀತಿಯಾಗಿ ಅಧಿಕಾರ ನೀಡಿದಂಥ ಒಂದು ಕಂಪನಿ ಮೊಟ್ಟ ಮೊದಲ ಬಾರಿಗೆ 1786ರಲ್ಲಿ ಲಾರ್ಡ್ ಕಾರನ್ ವಾಲಿಸ್ ಅವರನ್ನು ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡುತ್ತೆ. ಲಾರ್ಡ್ ಕಾರನ್ ವಾಲಿಸ್ ಆ ಒಂದು ಗವರ್ನರ್ ಜನರಲ್ ಆಗಿ ನೇಮಕ ಆಗೋ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂಥ ಅಧಿಕಾರಗಳನ್ನ ಕೊಡಬೇಕು ಎಂಬ ಕಾರಣಕ್ಕೋಸ್ಕರನೇ ಈ ಒಂದು ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅದುವರೆಗೆ ಇದ್ದಂಥ ವಾರನ್ ಹೇಸ್ಟಿಂಗ್ಸ್, ನೋಡಿ 1772ರಿಂದ 1785ರವರೆಗೆ ಇದ್ದಂಥ ವಾರನ್ ಹೇಸ್ಟಿಂಗ್ಸ್ ಏನಿರ್ತಾರೆ ಅವರ ಒಂದು ಅಧಿಕಾರಾವಧಿಯಲ್ಲಿ ಕೆಲವು ಆಡಳಿತಾತ್ಮಕ ಬದಲಾವಣೆಗಳಾಗಿ ಗವರ್ನರ್ ಜನರಲ್ಗೆ ಹೆಚ್ಚಿನ ಅಧಿಕಾರಗಳನ್ನ ನೀಡಲಾಗಿರುತ್ತೆ. ಆದರೆ ಇನ್ನೂ ಹೆಚ್ಚಿನ ಅಧಿಕಾರಗಳನ್ನ ನೀಡುವಂಥ ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನು ರೂಪಿಸಿರುವಂಥದ್ದು ನಾವು ಗಮನಿಸ್ತೇವೆ. ವಾರನ್ ಹೇಸ್ಟಿಂಗ್ಸ್ 1785ರಲ್ಲಿ ತಮ್ಮ ಅಧಿಕಾರಾವಧಿಯನ್ನು ಪೂರೈಸ್ತಾರೆ. ಅವರ ಆದ ನಂತರದಲ್ಲಿ ಒಂದು ಕೌನ್ಸಿಲ್ನ ಹಿರಿಯ ಸದಸ್ಯರಾಗಿದ್ದಂಥ ಮ್ಯಾಕ್ ಫರ್ಸನ್ ಅವರನ್ನು ತಾತ್ಕಾಲಿಕವಾಗಿ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಗುತ್ತೆ. ಅವರು ಈ ಒಂದು 20 ತಿಂಗಳ ಒಂದು ಕಾಲ ಆ ಒಂದು ಗವರ್ನರ್ ಜನರಲ್ ಕಾರ್ಯಗಳನ್ನ ನಿರ್ವಹಿಸ್ಕೊಂಡು ಹೋಗ್ತಾರೆ. ಆ ನಂತರದಲ್ಲಿ ಈ ಒಂದು ಕಾರನ್ ವಾಲಿಸ್ ಅವರನ್ನು ಗವರ್ನರ್ ಜನರಲ್ ಮತ್ತು ಮಹಾದಂಡನಾಯಕರನ್ನಾಗಿ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕ ಮಾಡುವಂಥ ಒಂದು ಕಾರ್ಯವನ್ನು ಮಾಡಲಾಗುತ್ತೆ. ಅವರಿಗೆ ಈ ಒಂದು ಅಧಿಕಾರಗಳನ್ನು ನೀಡುವಂಥ ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನು ರಚಿಸಲಾಗುತ್ತೆ. ನೋಡಿ, ಕಾರನ್ ವಾಲಿಸ್ ಅವರ ಬಗ್ಗೆ ನಾವು ತಿಳ್ಕೊಳ್ಳೋ ಸಂದರ್ಭದಲ್ಲಿ ಕಾರನ್ ವಾಲಿಸ್ ಒಬ್ಬ ಮಹಾನ್ ಆಡಳಿತಗಾರರಾಗಿರ್ತಾರೆ. ಉನ್ನತ ಗುಣಗಳನ್ನ ಹೊಂದಿದಂಥ ಒಂದು ಸಾಕಾರ ಮೂರ್ತಿಯಾಗಿರ್ತಾರೆ. ಉತ್ತಮ ಕುಟುಂಬಕ್ಕೆ ಸೇರಿದಂಥ ಮಹಾನ್ ವ್ಯಕ್ತಿಯಾಗಿದ್ದು ಹೆಚ್ಚು ಪ್ರಭಾವಶಾಲಿಯಾದಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇವರು ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಉತ್ತರ ಅಮೆರಿಕದಲ್ಲಿ ಆ ಒಂದು ಸ್ವತಂತ್ರ ಹೋರಾಟ ಏನು ನಡೆಯುತ್ತೆ, ಆ ಒಂದು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಅಲ್ಲಿನ ಬ್ರಿಟಿಷ್ ಸೇನೆಯ ಒಂದು ಮಹಾದಂಡನಾಯಕರಾಗಿ ಕೆಲಸವನ್ನು ಮಾಡಿರ್ತಾರೆ. ಹಾಗೆ ಜಾರ್ಜ್ ವಾಷಿಂಗ್ಟನ್ ಅವರ ನೇತೃತ್ವದಲ್ಲಿ ಏನು ಅಮೆರಿಕ ಸೇನೆ ಹೋರಾಟ ಮಾಡುತ್ತೆ, ಆ ಒಂದು ಸೇನೆಯ ವಿರುದ್ಧ ಸೋತು ಇಂಗ್ಲೆಂಡಿಗೆ ಮರಳಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಇಂಗ್ಲೆಂಡಿಗೆ ಬಂದ ನಂತರದಲ್ಲಿ ಆ ವ್ಯಕ್ತಿಯನ್ನು ಭಾರತದ ಒಂದು ಗವರ್ನರ್ ಜನರಲ್ ಆಗಿ ನೇಮಿಸಲಾಗುತ್ತೆ. ಯಾಕೆ ಅಂತಂದರೆ ಭಾರತದ ಆ ಒಂದು ಸಂದರ್ಭದಲ್ಲಿ ಕಂಪನಿಯಲ್ಲಿ ಹಲವು ರೀತಿಯಂಥ ಅವ್ಯವಹಾರಗಳು ನಡೀತಿರ್ತವೆ. ಅಂಥ ಒಂದು ಅವ್ಯವಹಾರಗಳನ್ನು ಹತ್ತಿಕ್ಕಿ ಒಂದು ಸಮರ್ಥವಾದಂಥ ಒಂದು ಆಡಳಿತವನ್ನು, ಪ್ರಾಮಾಣಿಕವಾದಂಥ ಲಂಚಗುಳಿತನ ಇಲ್ಲದಿರುವಂಥ ಮತ್ತು ಯಾವುದಕ್ಕೂ ಕೂಡ ಬಲಿಯಾಗದಿರುವಂಥ ಒಬ್ಬ ಪ್ರಭಾವಿಯಾದಂಥವನನ್ನು ಈ ಒಂದು ಭಾರತದ ಗವರ್ನರ್ ಜನರಲ್ ಹುದ್ದೆಗೆ ನೇಮಕ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ. ಹಾಗೆ ಯಾವುದೇ ಆಶಯ ಆಮಿಷಗಳಿಗೆ, ಯಾವುದೇ ಪ್ರಲೋಭನೆಗಳಿಗೆ ಒಳಗಾಗದೆ ಒಬ್ಬ ಗವರ್ನರ್ ಜನರಲ್ನ
ನೇಮಕ ಮಾಡಬೇಕಾಗಿರುತ್ತೆ. ಅಂಥ ಒಂದು ಗವರ್ನರ್ ಜನರಲ್ನ ಯಾರು ನೇಮಕ ಮಾಡಬೇಕು ಅಂದಾಗ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಕಾಣಿಸೋದು ಯಾರು ಅಂತಂದರೆ ಲಾರ್ಡ್ ಕಾರ್ನ್ವಾಲಿಸ್. ಹಾಗಾಗಿ ಅವರನ್ನು ಈ ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅವರು ನೇಮಕ ಮಾಡಿ ಕಳಿಸುವಂತ ನಾವು ಕಾಣ್ತೇವೆ. ಅದಕ್ಕಾಗಿಯೇ ಈ ಬಾರಿ ಕಂಪನಿಯ ಒಂದು ಸೇವಕನ ಅಲ್ಲದೆ ಇರುವಂಥದ್ದು, ಅಂದರೆ ಹೊರಗಿನವರು, ಅವರು ಇಂಗ್ಲೆಂಡಿನಲ್ಲಿ ಒಂದು ನಾಗರಿಕ ಜೀವನ ನಡೆಸ್ತಿದ್ದಂಥ, ಇಲ್ಲಿ ಭಾರತದ ಕಂಪನಿಯಲ್ಲಿ ಕೆಲಸ ಮಾಡದೇ ಇರುವಂಥ ಇಂಗ್ಲೆಂಡ್ನಲ್ಲಿದ್ದಂಥ ಒಬ್ಬ ವ್ಯಕ್ತಿ ಕಾರ್ನ್ವಾಲಿಸ್ ಅವರನ್ನು ಆರಿಸಿ ಭಾರತಕ್ಕೆ ಕಳಿಸುವಂತ ನಾವು ಕಾಣ್ತೇವೆ. ಇದಕ್ಕಾಗಿಯೇ 1786 ಒಂದು ಕಾಯ್ದೆಯನ್ನು ಹೊರಡಿಸಿ ಅವರಿಗೆ ಹೆಚ್ಚಿನ ಒಂದು ಅಧಿಕಾರಗಳನ್ನ ನೀಡಿ ಅವರನ್ನಿಲ್ಲಿ ಕಳಿಸುವಂತ ಕೂಡ ನಾವು ಗಮನಿಸ್ಬೋದು. ಈ ಒಂದು ಕಾಯ್ದೆಯ ಪ್ರಕಾರ ಸಕಾರಣಗಳಿಗಾಗಿ ವಿಶೇಷ ಒಂದು ಅಧಿಕಾರವನ್ನು ಬಳಸಿ ಕೌನ್ಸಿಲ್ನ ಒಂದು ನಿರ್ಣಯಗಳನ್ನ ಅಥವಾ ನಿಬಂಧನೆಗಳನ್ನ, ಪ್ರತಿಬಂಧಕಗಳನ್ನ ಮೀರಿ ನಡೆಯುವಂಥ ಒಂದು ಅಧಿಕಾರವನ್ನು ಗವರ್ನರ್ ಜನರಲ್ಗೆ ನೀಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಅವನು ಕೋರ್ಟ್ ಆಫ್ ಡೈರೆಕ್ಟರ್ಗಳಿಗೂ ಕೂಡ ನಂಬಿಕಸ್ಥನಾಗಿರ್ತಾನೆ. ಹಾಗೆ ಆ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಏನಿರುತ್ತೆ ಅವರಿಗೂ ಕೂಡ ಹೆಚ್ಚು ನಂಬಿಕಸ್ಥನಾಗಿ ಅವರು ನೀಡಿದಂಥ ಎಲ್ಲ ಒಂದು ಕಾರ್ಯಗಳನ್ನ ನಿರ್ವಹಿಸುವಂಥ ಜವಾಬ್ದಾರಿಯನ್ನು ಮಾಡ್ಕೊಂಡು ಹೋಗುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಆನಂತರದಲ್ಲಿ ಬಂದಂಥ ಇನ್ನೊಂದು ಪ್ರಮುಖವಾದಂಥ ಒಂದು ಕಾಯ್ದೆ ಅಂತಂದರೆ ಅದು ಚಾರ್ಟರ್ ಆ್ಯಕ್ಟ್ 1793. ನೋಡಿ, ಈ ಒಂದು ಚಾರ್ಟರ್ ಆ್ಯಕ್ಟ್ಗಳು ಇದುವರೆಗೆ ಹಿಂದೆ ನಾವು ರೆಗ್ಯುಲೇಟಿಂಗ್ ಆ್ಯಕ್ಟ್ ನೋಡಿದ್ವಿ, ಪಿಟ್ ಇಂಡಿಯಾ ಆ್ಯಕ್ಟ್ ನೋಡಿದ್ವಿ. ಆ ಒಂದು ಪಿಟ್ ಇಂಡಿಯಾ ಆ್ಯಕ್ಟ್ ಮತ್ತು ರೆಗ್ಯುಲೇಟಿಂಗ್ ಆ್ಯಕ್ಟ್ಗಳು ಆ ಒಂದು ರೆಗ್ಯುಲೇಟ್ ಮಾಡುವಂಥ ಕಾರ್ಯವನ್ನು ಮಾಡ್ತಾಯಿದ್ವು. ಆನಂತರದಲ್ಲಿ ಬಂದಂಥ ಈ ಒಂದು ಚಾರ್ಟರ್ ಆ್ಯಕ್ಟ್ ಏನಿದೆ, ಇದು ಕೆಲವು ಕಾರ್ಯಗಳನ್ನ ಆ ಒಂದು ಈಸ್ಟ್ ಇಂಡಿಯಾ ಕಂಪನಿಗೆ ವಹಿಸ್ಕೊಡುವಂಥ ಕಾರ್ಯವನ್ನು ಮಾಡ್ಕೊಂಬಂದಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಈ ಒಂದು ಚಾರ್ಟರ್ ಆ್ಯಕ್ಟ್ 1793 ಒಂದು ಪ್ರಮುಖವಾದಂಥ ಒಂದು ಕಾಯ್ದೆ ಆಗಿರುವಂಥ ನಾವು ಕಾಣ್ತೇವೆ. ನೋಡಿ, ಬ್ರಿಟನ್ನಿನ ಒಂದು ಸಂಸತ್ತಿನಿಂದ 1793ರಲ್ಲಿ ಹೊರಡಿಸಲ್ಪಟ್ಟಂಥ ಒಂದು ಕಾಯ್ದೆ. ಇದನ್ನು ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಕಾಯ್ದೆ ಅಂತ ಕೂಡ ಕರೀತಾರೆ. ಚಾರ್ಟರ್ ಆ್ಯಕ್ಟ್ 1793 ಅಂತ ಕೂಡ ಕರಿತೇವೆ. ನೋಡಿ, ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಚಾರ್ಟರ್ನ ನವೀಕರಿಸುವಂಥ ಉದ್ದೇಶದಿಂದ ಚಾರ್ಟರ್ಗಳನ್ನ ಇನ್ನು ಮುಂದೆ ಚಾರ್ಟರ್ ಆ್ಯಕ್ಟ್ಗಳಂತ ಹೊರಡಿಸಲಾಗುತ್ತೆ. ಚಾರ್ಟರ್ ಆ್ಯಕ್ಟ್ 1793 20 ವರ್ಷಗಳಿಗೊಮ್ಮೆ ಇವುಗಳನ್ನ ಹೊರಡಿಸ್ಕೊಂಬರಲಾಗುತ್ತೆ. ಚಾರ್ಟರ್ ಆ್ಯಕ್ಟ್ 1813, ಚಾರ್ಟರ್ ಆ್ಯಕ್ಟ್ 1833, ಹಾಗೆ ಚಾರ್ಟರ್ ಆ್ಯಕ್ಟ್ 1853. ಈ ರೀತಿ ಚಾರ್ಟರ್ ಆ್ಯಕ್ಟ್ಗಳನ್ನ ಹೊರಡಿಸುವಂಥ ನಾವು ಗಮನಿಸ್ತೇವೆ. ಅಂಥ ಚಾರ್ಟರ್ ಆ್ಯಕ್ಟ್ಗಳಲ್ಲಿ 1793 ಚಾರ್ಟರ್ ಆ್ಯಕ್ಟ್ ಮೊದಲನೇದಾಗಿರುವಂಥ ನಾವು ಕಾಣ್ತೇವೆ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಭಾರತದ ಬ್ರಿಟಿಷ್ ಪ್ರಾಂತ್ಯಗಳ ಒಂದು ಸ್ವಾಧೀನವನ್ನು ಮತ್ತಷ್ಟು ಅವಧಿಗೆ ಮುಂದುವರಿಸುವಂಥ ಒಂದು ಅಂಶವನ್ನು ಒಳಗೊಂಡಂಥ ಒಂದು ಕಾಯ್ದೆ ಇದಾಗಿರುತ್ತೆ. ಅಂದರೆ ಆ ಒಂದು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತಕ್ಕೆ ಇನ್ನೂ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು 20 ವರ್ಷಗಳಿಗೊಮ್ಮೆ ಅದನ್ನು ನವೀಕರಿಸ್ಕೊಂಡು ಹೋಗುವಂಥ ಒಂದು ಕಾರ್ಯವನ್ನು ಈ ಒಂದು ಕಾಯ್ದೆ ಮಾಡುತ್ತೆ. ಆ ಕಂಪನಿಯ ಆಡಳಿತಕ್ಕೆ ಒಳಪಟ್ಟಂಥ ಒಂದು ಪ್ರದೇಶಗಳಲ್ಲಿ ಉತ್ತಮವಾದಂಥ ಒಂದು ನ್ಯಾಯಾಡಳಿತವನ್ನು ರೂಪಿಸುವಂಥದ್ದು, ಆ ಒಂದು ಅವಕಾಶವನ್ನು ಕೂಡ ಈ ಒಂದು ಕಾಯ್ದೆಯಲ್ಲಿ ಕಂಪನಿಗೆ ಕಲ್ಪಿಸುವಂಥದ್ದು ನಾವು ಕಾಣ್ತೇವೆ. ಹಾಗೆ ಹಿಂದಿನ 2 ದಶಕಗಳಲ್ಲಿ ಏನು ರೆಗ್ಯುಲೇಟಿಂಗ್ ಆ್ಯಕ್ಟು ಮತ್ತು ಪಿಟ್ ಇಂಡಿಯಾ ಆ್ಯಕ್ಟ್ಗಳನ್ನ ತರಲಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಚಾರ್ಟರ್ ಆ್ಯಕ್ಟು ಅಷ್ಟು ಹೆಚ್ಚು ತೊಂದರೆಗಳಿಲ್ಲದೆ ಅಂಗೀಕರಿಸಲ್ಪಡುವಂಥ ನಾವು ಕಾಣ್ತೇವೆ. ಏಕೆಂದರೆ ಅದು ಅಧಿಕಾರಿಗಳನ್ನ ನೀಡುವಂಥ ಒಂದು ಕಾರ್ಯವನ್ನು, ಕಂಪನಿಗೆ ಹೆಚ್ಚು ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಈ ಒಂದು ಕಾಯ್ದೆ ಭಾರತ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಕೆಲವರ ಬದಲಾವಣೆಗಳನ್ನ ತಂದು ಕಂಪನಿಯ ಒಂದು ಚಟುವಟಿಕೆಗಳ ಮೇಲೆ ಬ್ರಿಟಿಷ್ ಸರ್ಕಾರದ ಒಂದು ಹೆಚ್ಚು ಬದಲಾವಣೆಗಳೇನು ಮಾಡೋದಿಲ್ಲ, ಕೆಲವರ ಕಾರ್ಯಗಳನ್ನ ಅದಕ್ಕೆ ವಹಿಸ್ಕೊಡುವಂಥ ಒಂದು ಕಾರ್ಯವನ್ನು ಮಾಡ್ಕೊಂಡು ಹೋಗುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಬಹುಮುಖ್ಯವಾಗಿ ಆ ಕಂಪನಿಯ ಒಂದು ವ್ಯಾಪಾರ ಸ್ವಾಮ್ಯ ಏನಿದೆ, ಅಂದರೆ ಏಕಸ್ವಾಮ್ಯ ಏನಿದೆ, ಅದನ್ನು ಇನ್ನೂ 20 ವರ್ಷಗಳ ಕಾಲ ಮುಂದುವರಿಸುವಂಥ ಒಂದು ಕಾರ್ಯವನ್ನು ಇದು ಮಾಡುತ್ತೆ. ಹಾಗೆ ನಿಯಂತ್ರಣ ಮಂಡಳಿಯ ಒಂದು ಸಿಬ್ಬಂದಿ ಮತ್ತು ಸದಸ್ಯರಿಗೆ ಪಾವತಿಸುವಂಥ ಒಂದು ಸಂಬಳದ ಒಂದು ಹೊರೆಯನ್ನು ಇನ್ನು ಮುಂದೆ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಹೆಗಲಿಗೆ ಹಾಕಲಾಗುತ್ತೆ. ಅದುವರೆಗೆ ಬ್ರಿಟನ್ ಸರ್ಕಾರ ಭರಿಸ್ತಿರುತ್ತೆ. ಇನ್ನು ಮುಂದೆ ಆ ಒಂದು ಇಂಗ್ಲೆಂಡಲ್ಲಿ ಕೆಲಸ ಮಾಡ್ತಿದ್ದಂಥ ಆ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಏನಿರುತ್ತೆ, ಅದರ ಸಿಬ್ಬಂದಿ ಮತ್ತು ಅದರ ಸದಸ್ಯರು ಏನಿರ್ತಾರೆ ಅವರಿಗೆ ವೇತನವನ್ನು ಕೂಡ ಈ ಒಂದು ಭಾರತದ ಈಸ್ಟ್ ಇಂಡಿಯಾ ಕಂಪನಿನೇ ಭರಿಸಬೇಕಂತ ಒಂದು ಅಂಶವನ್ನು ಅದರ ಹೆಗಲಿಗೆ ಹಾಕುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ಒಂದು ಕಾಯ್ದೆಯ ನಿಬಂಧನೆಗಳು ಏನು, ಯಾವ ಒಂದು ನಿಬಂಧನೆಗಳನ್ನು ಒಳಗೊಂಡಿತ್ತು, ಅದರ ಮುಖ್ಯ ಅಂಶಗಳೇನು ಅಂತ ನಾವು ನೋಡುವ ಸಂದರ್ಭದಲ್ಲಿ, ಮೊದಲನೇದಾಗಿ ಗವರ್ನರ್ ಜನರಲ್ ಅವರಿಗೆ ಮದ್ರಾಸ್ ಮತ್ತು ಬಾಂಬೆಯ ಅಧೀನ ಪ್ರೆಸಿಡೆನ್ಸಿಗಳ ಮೇಲೆ ವ್ಯಾಪಕವಾದಂಥ ಒಂದು ಅಧಿಕಾರವನ್ನು ನೀಡಲಾಗುತ್ತೆ. ಅಂದರೆ ಈಗ ಹಿಂದೆಯೇ ಆ ಒಂದು ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳ ಮೇಲೆ ಗವರ್ನರ್ ಜನರಲ್ಗೆ ಅಧಿಕಾರವನ್ನು ನೀಡಲಾಗಿರುತ್ತೆ. ಅದನ್ನು ಇನ್ನೂ ಹೆಚ್ಚುಗೊಳಿಸುವಂಥದ್ದು ನಾವು ಕಾಣ್ತೇವೆ. ಅಂದರೆ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳು ಇನ್ನೂ ಹೆಚ್ಚಾಗಿ ಗವರ್ನರ್ ಜನರಲ್ ಅವರ ನಿಯಂತ್ರಣಕ್ಕೆ ಬರುವಂಥದ್ದು ನಾವು ಗಮನಿಸ್ಬೋದು. ಹಾಗೆ ಎರಡನೇದಾಗಿ ಗವರ್ನರ್ ಜನರಲ್ ಮತ್ತು ಗವರ್ನರ್ಗಳು ಕೌನ್ಸಿಲ್ನ ಒಂದು ನಿರ್ಧಾರಗಳನ್ನ ಮೀರಿ ನಡೆಯುವಂಥ ಒಂದು ಅಧಿಕಾರವನ್ನು ನೀಡಲಾಗುತ್ತೆ. ಅಂದರೆ ಬಂಗಾಳದ ಒಂದು ಗವರ್ನರ್ ಜನರಲ್ ಅವರಿಗಿದ್ದಂಥ ಒಂದು ಕೌನ್ಸಿಲ್ ಏನಿರುತ್ತೆ, ಆ ಕೌನ್ಸಿಲ್ನ ನಿರ್ಧಾರಗಳನ್ನ ಮೀರಿ ನಡೀಬೋದು. ಹಾಗೆ ಗವರ್ನರ್ಗಳು ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿದ್ದಂಥ ಗವರ್ನರ್ಗಳು ಕೂಡ ಅವರಲ್ಲಿ ಇದ್ದಂಥ ಒಂದು ಕೌನ್ಸಿಲ್ಗಳೇನಿರುತ್ತೆ ಅವರ ನಿರ್ಧಾರಗಳನ್ನ ಮೀರಿ ನಡೆಯುವಂಥ ಅಧಿಕಾರವನ್ನು ಗವರ್ನರ್ ಜನರಲ್ ಮತ್ತು ಗವರ್ನರ್ಗಳಿಗೆ ನೀಡುವಂಥ ಕೆಲಸವನ್ನು ಈ ಒಂದು ಕಾಯ್ದೆ ಮಾಡುತ್ತೆ. ಹಾಗೆ ಗವರ್ನರ್ ಜನರಲ್ ಮತ್ತು ಗವರ್ನರ್ಗಳು
ಮತ್ತು ಕಮಾಂಡರ್ ಇನ್ ಚೀಫ್ ನೇಮಕಕ್ಕೆ ಸಂಬಂಧಪಟ್ಟಂತೆ ರಾಜಪ್ರಭುತ್ವದ ಒಂದು ಅನುಮೋದನೆಯನ್ನು ಪಡೆಯುವಂಥದ್ದನ್ನು ಕಡ್ಡಾಯ ಮಾಡುತ್ತೆ. ಅಂದರೆ ಗವರ್ನರ್ ಜನರಲ್ನ ಬೋರ್ಡ್ ಆಫ್ ಕಂಟ್ರೋಲ್ ನೇಮಕ ಮಾಡುತ್ತೆ. ಹಾಗೆ ಗವರ್ನರ್ಗಳು ಮತ್ತು ಕಮಾಂಡರ್ ಇನ್ ಚೀಫ್ಗಳು ಇತರೆಗಳನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೇಮಕ ಮಾಡ್ತಿರ್ತಾರೆ. ಆದರೆ ಅದಕ್ಕೆ ರಾಜಪ್ರಭುತ್ವದ ಅನುಮೋದನೆಯನ್ನು ಪಡಿಬೇಕಾಗುತ್ತೆ ಕಡ್ಡಾಯವಾಗಿ. ಹಾಗೆ ಸೇನಾ ಮುಖ್ಯಸ್ಥನನ್ನು ಗವರ್ನರ್ ಜನರಲ್ನ ಒಂದು ಕೌನ್ಸಿಲ್ನ ಸದಸ್ಯನಾಗದಂತೆ ಈ ಒಂದು ಕಾಯ್ದೆ ನಿರ್ಬಂಧವನ್ನು ವಿಧಿಸುತ್ತೆ. ಯಾರು ಸೇನಾ ಮುಖ್ಯಸ್ಥರಾಗಿರ್ತಾರೆ ಸೇನೆಗೆ, ಅವರು ಗವರ್ನರ್ ಜನರಲ್ ಅವರ ಒಂದು ಕೌನ್ಸಿಲ್ನಲ್ಲಿ ಸದಸ್ಯರಾಗಬಾರ್ದು ಅಂತೇಳಿ ಒಂದು ನಿರ್ಬಂಧ ಹಾಕುವಂಥದ್ದು ನಾವು ಗಮನಿಸ್ಬೋದು. ಹಾಗೆ 4ನೇ ಒಂದು ಅಂಶ ಅಂದರೆ ಈ ಒಂದು ಕಾಯ್ದೆಯು ಭಾರತದ ಬ್ರಿಟಿಷ್ ಪ್ರದೇಶಗಳ ಮೇಲೆ ಕಂಪನಿಯ ಆಡಳಿತವನ್ನು ಮುಂದುವರಿಸುತ್ತೆ. ಅಂದರೆ ಭಾರತದ ಬ್ರಿಟಿಷ್ ಪ್ರದೇಶಗಳೇನಿದ್ವು ಅವುಗಳ ಮೇಲೆ ಕಂಪನಿ ಆಡಳಿತ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗುತ್ತೆ 20 ವರ್ಷಗಳ ಕಾಲ ಅಂತೇಳಿ ಮುಂದುವರ್ಸೋದು ನಾವು ಕಾಣ್ತೇವೆ. ಹಾಗೆ ಈ ಒಂದು ಕಾಯ್ದೆ ಕಂಪನಿಯ ಒಂದು ವ್ಯಾಪಾರ ಸ್ವಾಮ್ಯವನ್ನು 20 ವರ್ಷಗಳ ಕಾಲ ಮುಂದುವರಿಸುತ್ತೆ. ಅಂದರೆ ಭಾರತದಲ್ಲಿ ಕಂಪನಿ ಇನ್ನೂ 20 ವರ್ಷಗಳ ಕಾಲ ವ್ಯಾಪಾರವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶಗಳು ಕೊಡುತ್ತೆ. ಹಾಗೆ ಈ ಒಂದು ಕಾಯ್ದೆ ಕಂಪನಿಯ ಒಂದು ರಾಜಕೀಯ ಕಾರ್ಯಗಳು ಬ್ರಿಟಿಷ್ ಸರ್ಕಾರದ ಪರವಾಗಿದೆ ಅಂತೇಳಿ ಸ್ಪಷ್ಟಪಡಿಸುತ್ತೆ. ಅಂದರೆ ಈ ಬ್ರಿಟಿಷ್ ಸರ್ಕಾರದ ಪರವಾಗಿ ಕಂಪನಿ ಆಡಳಿತವನ್ನು ನಿರ್ವಹಿಸುತ್ತೆ ಅಂತೇಳಿ ಅಂಶವನ್ನು ಇದು ಸ್ಪಷ್ಟಪಡಿಸುವಂಥ ನಾವು ಕಾಣ್ತೇವೆ. ಹಾಗೆ ಕಂಪನಿಯ ಒಂದು ಲಾಭಾಂಶವನ್ನು 10% ಏರಿಸಲಿಕ್ಕೆ ಈ ಒಂದು ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸ್ಕೊಡುವಂಥದ್ದು ನಾವು ಗಮನಿಸ್ಬೋದು. ಹಾಗೆ ಗವರ್ನರ್ ಜನರಲ್ಗೆ ಹೆಚ್ಚಿನ ಒಂದು ಅಧಿಕಾರ ನೀಡಲಾಗುತ್ತೆ. ಹಾಗೆ ಗವರ್ನರ್ ಜನರಲ್ ಮತ್ತು ಅವರ ಕೌನ್ಸಿಲ್ನ ಒಂದು ಸದಸ್ಯರುಗಳಿರ್ತಾರೆ, ಅವರು ಕೌನ್ಸಿಲ್ನ ಸದಸ್ಯರ ಒಂದು ನಿರ್ಧಾರಗಳನ್ನ ಮೀರಿ ನೀಡಲಿಕ್ಕೆ, ಹಾಗೆ ಆ ಒಂದು ಸೇನಾ ಮುಖ್ಯಸ್ಥರೇನಿರ್ತಾರೆ ಅವರು ಕೌನ್ಸಿಲ್ನ ಸದಸ್ಯರಾಗದಂತೆ ತಡೆಯುವಂಥ ಕೆಲಸವನ್ನು ಮಾಡಲಾಗುತ್ತೆ. ಹಾಗೆ 9ನೇದಾಗಿ ಗವರ್ನರ್ ಜನರಲ್ ಮದ್ರಾಸ್ ಅಥವಾ ಬಾಂಬೆಯಲ್ಲಿ ಹಾಜರಿದ್ದಾಗ ಅವರು ಮದ್ರಾಸ್ ಮತ್ತು ಬಾಂಬೆಯ ಗವರ್ನರ್ಗಳನ್ನ ಅಧಿಕಾರವನ್ನು ಮೀರಿಸುತ್ತಿದ್ದರು. ಅಂದರೆ ಈ ಒಂದು ಗವರ್ನರ್ ಜನರಲ್, ಬಂಗಾಳದ ಗವರ್ನರ್ ಜನರಲ್ ಒಂದು ವೇಳೆ ಮದ್ರಾಸ್ಗೆ ಅಥವಾ ಬಾಂಬೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿನ ಗವರ್ನರ್ಗಳೇನಿರ್ತಿದ್ರು ಅವರ ಅಧಿಕಾರವನ್ನು ಮೀರಿಸಿ ಅಲ್ಲಿ ಗವರ್ನರ್ ಜನರಲ್ ಅಧಿಕಾರವನ್ನು ಚಲಾಯಿಸ್ಬೋದಾಗಿರುತ್ತೆ. ಅಂದರೆ ಒಂದು ವೇಳೆ ಅವರು, ಏಕೆಂದರೆ ಅವರು ಸುಪ್ರೀಂ ಆಗಿರ್ತಾರೆ, ಅವರು ಮದ್ರಾಸ್ಗೆ ಬಂದಾಗ ಮದ್ರಾಸಿನ ಒಂದು ಗವರ್ನರ್ ಅವರಿಗೆ ಸಬಾರ್ಡಿನೇಟ್ ಆಗಿರಬೇಕಾಗುತ್ತೆ. ಅವ್ರು ಹೇಳಿದಂಥ ಕೆಲಸಗಳನ್ನ ಪಾಲನೆ ಮಾಡಬೇಕಾಗುತ್ತೆ, ಆದೇಶಗಳನ್ನ ಪಾಲನೆ ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ. ಏಕೆಂದರೆ ಆ ಒಂದು ಮದ್ರಾಸಿಗೆ ಅವ್ರು ಬಂದ ತಕ್ಷಣ ಅಲ್ಲಿನ ಎಲ್ಲ ಅಧಿಕಾರಗಳು ಕೂಡ ಸಂಪೂರ್ಣವಾಗಿ ಗವರ್ನರ್ ಜನರಲ್ಗೆ ಸೇರ್ತವೆ. ಹಾಗೆ ಬಾಂಬೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಬಾಂಬೆಯ ಗವರ್ನರ್ ಅವರಿಗೆ ಅಧೀನವಾಗಿರಬೇಕಾಗುತ್ತೆ ಗವರ್ನರ್ ಜನರಲ್ಗೆ. ಈ ರೀತಿಯಾದಂಥ ಒಂದು ಅವಕಾಶವನ್ನು ಈ ಒಂದು ಕಾಯ್ದೆ ಕಲ್ಪಿಸ್ಕೊಡುತ್ತೆ. ಹಾಗೆಯೇ ಈ ಒಂದು ಬಂಗಾಳದಲ್ಲಿ ಗವರ್ನರ್ ಜನರಲ್ ಅನುಪಸ್ಥಿತಿಯಲ್ಲಿ ಅವರು ತಮ್ಮ ಕೌನ್ಸಿಲ್ನ ಒಂದು ಸದಸ್ಯರಿಂದ ಉಪಾಧ್ಯಕ್ಷರನ್ನ ನೇಮಿಸಲಿಕ್ಕೆ ಅವಕಾಶ ಇರುತ್ತೆ. ಅಂದರೆ ಆ ಒಂದು ಬಂಗಾಳದ ಗವರ್ನರ್ ಜನರಲ್ ಮದ್ರಾಸ್ ಅಥವಾ ಬಾಂಬೆ ಪ್ರಾಂತ್ಯಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ಬಂಗಾಳದಲ್ಲಿ ಅನುಪಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಅವರ ಕೌನ್ಸಿಲ್ನಲ್ಲಿ ಇದ್ದಂಥ ಒಬ್ಬ ಸದಸ್ಯರನ್ನು ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡುವಂಥ ಅಧಿಕಾರವನ್ನು ಗವರ್ನರ್ ಜನರಲ್ಲು ಹೊಂದಿರ್ತಾರೆ. ಅಂದರೆ ಇನ್ಚಾರ್ಜ್ ವಹಿಸುವಂಥ ಕೆಲಸವನ್ನು ಮಾಡಿಬಿಟ್ಟು ಬರುವಂಥ ಕೆಲಸವನ್ನು ಮಾಡುವಂಥದ್ದು ನಾವು ಗಮನಿಸ್ಬೋದು. ಹಾಗೆ 11ನೇದಾಗಿ ನಿಯಂತ್ರಣ ಮಂಡಳಿಯ ರಚನೆಯಲ್ಲಿ ಬದಲಾವಣೆಯನ್ನು ತರುತ್ತೆ ಒಂದು ಕಾಯ್ದೆ. ಅಂದರೆ ನಿಯಂತ್ರಣ ಮಂಡಳಿ ಒಬ್ಬ ಅಧ್ಯಕ್ಷನನ್ನು ಮತ್ತು 2 ಕಿರಿಯ ಸದಸ್ಯರುಗಳನ್ನು ಹೊಂದಿರಬೇಕು ಅಂತ ಸೂಚನೆಯನ್ನು ಕೊಡುತ್ತೆ. ಅವರು ಪ್ರಿವಿ ಕೌನ್ಸಿಲ್ನ ಸದಸ್ಯರಾಗಬೇಕಾಗಿಲ್ಲ. ನೋಡಿ, ಹಿಂದೆ ಇದ್ದಂಥ ಒಂದು ನಿಯಂತ್ರಣ ಮಂಡಳಿ ಏನಿರುತ್ತೆ ಆ ನಿಯಂತ್ರಣ ಮಂಡಳಿಯಲ್ಲಿ ಚಾನ್ಸಲರ್ ಆಫ್ ಎಕ್ಸ್ಚೆಕರ್ ಇರ್ತಾರೆ, ಹಾಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಇರ್ತಾರೆ, ಅದ್ರ ಜೊತೆಗೆ 4 ಜನ ಒಂದು ಪ್ರಿವಿಂಗ್ ಕೌನ್ಸಿಲ್ ಸದಸ್ಯರಿರ್ತಾರೆ. ಆದರೆ ಈ ಒಂದು ಕಾಯ್ದೆಯ ಮೂಲಕ ಒಬ್ಬ ಅಧ್ಯಕ್ಷ ಮತ್ತು 2 ಕಿರಿಯ ಸದಸ್ಯರುಗಳನ್ನ ಹೊಂದಿರಬೇಕು. ಅವರು ಪ್ರಿವಿ ಕೌನ್ಸಿಲ್ನ ಸದಸ್ಯರಾಗಬೇಕಾಗಿಲ್ಲ. ಅವರು ಹೊರಗಿನವರು ಕೂಡ ನೇಮಕ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡುವಂತ ನಾವು ಗಮನಿಸ್ತೇವೆ. ಹಾಗೆ 12ನೇದಾಗಿ ಕಂಪನಿಯ ಸಿಬ್ಬಂದಿ ಮತ್ತು ನಿಯಂತ್ರಣ ಮಂಡಳಿಯ ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಅವರ ಒಂದು ವೇತನವನ್ನು ನೀಡುವಂಥ ಜವಾಬ್ದಾರಿಯನ್ನು ಹೀಗೆ ಕಂಪನಿಗೆ ವಹಿಸಿಕೊಡಲಾಗುತ್ತೆ. ಕಂಪನಿನೇ ಅದನ್ನು ಭರಿಸಬೇಕು ಅಂತ ನಿರ್ಧಾರ ಮಾಡುವಂಥ ನಾವು ಗಮನಿಸ್ಬೋದು. ಹಾಗೆ 13ನೇದಾಗಿ ಎಲ್ಲ ಖರ್ಚುಗಳ ನಂತರ ಕಂಪನಿಯ ಒಂದು ಭಾರತೀಯ ಆದಾಯದಿಂದ ವಾರ್ಷಿಕವಾಗಿ 5 ಲಕ್ಷ ಬ್ರಿಟಿಷ್ ಪೌಂಡ್ಗಳನ್ನ ಬ್ರಿಟಿಷ್ ಸರ್ಕಾರಕ್ಕೆ ಪಾವತಿಸಬೇಕಾಗುತ್ತೆ. ಅಂದರೆ ಕಂಪನಿ ತನಗೆ ಬಂದಂಥ ಒಂದು ಲಾಭಾಂಶ ಇರುತ್ತೆ, ಅಲ್ಲಿ ಎಲ್ಲ ಖರ್ಚುಗಳನ್ನ ಕಳೆದ ನಂತರದಲ್ಲಿ ಉಳಿಯುವಂಥ ಆದಾಯ ಏನಿರುತ್ತೆ ಅದರಲ್ಲಿ 5 ಲಕ್ಷ ಪೌಂಡ್ಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಪಾವತಿಯನ್ನು ಮಾಡಬೇಕಾಗುತ್ತೆ. ಹಾಗೆ 14ನೇದಾಗಿ ಕಂಪನಿಯ ಹಿರಿಯ ಅಧಿಕಾರಿಗಳ ಅನುಮತಿ ಇಲ್ಲದೆ ಭಾರತದಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಕಂಪನಿಯ ಒಂದು ನೌಕರರು ಕಂಪನಿಯನ್ನು ತೊರೆಯುವಂಥದ್ದನ್ನು ನಿರ್ಬಂಧಿಸಲಾಗುತ್ತೆ. ಹಾಗಾಗಿ ಸುಪೀರಿಯರ್ ಆಫೀಸರ್ಗಳಿರ್ತಾರೆ, ಅವರ ಒಂದು ಅನುಮತಿಯನ್ನು ಪಡೆಯದೆ ಒಂದು ವೇಳೆ ಅವರು ಬ್ರಿಟನ್ಗೆ ಮರಳಿದರೆ ಅದನ್ನು ರಾಜೀನಾಮೆ ಅಂತೇಳಿ ಪರಿಗಣಿಸುವಂಥ ಅಂಶವನ್ನು ಕೂಡ ಈ ಒಂದು ಕಾಯ್ದೆಯಲ್ಲಿ ಸೇರಿಸುವಂಥದ್ದು ನಾವು ಗಮನಿಸ್ಬೋದು. ಹಾಗೆ 15ನೇದಾಗಿ ಭಾರತದಲ್ಲಿ ವ್ಯಾಪಾರ ನಡೆಸಲು ಕಂಪನಿ ವ್ಯಕ್ತಿಗಳು ಮತ್ತು ಕಂಪನಿಯ ಉದ್ಯೋಗಿಗಳಿಗೆ ಪರವಾನಗಿಯನ್ನು ನೀಡುವ ಅಧಿಕಾರವನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಲಾಗುತ್ತೆ. ಅಂದರೆ ಆ ಒಂದು ವ್ಯಕ್ತಿಗಳಿರ್ಬೋದು, ಖಾಸಗಿ ವ್ಯಕ್ತಿಗಳಿರ್ಬೋದು ಅಥವಾ ಕಂಪನಿಯ ಉದ್ಯೋಗಿಗಳು ಕೂಡ ಭಾರತದಲ್ಲಿ ವೈಯಕ್ತಿಕವಾಗಿ ಖಾಸಗಿ ವ್ಯಾಪಾರವನ್ನು ಮಾಡಲಿಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಅನುಮತಿ ಕೊಡುವಂಥ ಒಂದು ಅವಕಾಶವನ್ನು ಈ ಒಂದು ಕಾಯ್ದೆ ಕಲ್ಪಿಸ್ಕೊಡುತ್ತೆ.
ನೋಡಿ ಇದನ್ನು ಒಂದು ರೀತಿಯಲ್ಲಿ ಪ್ರಿವಿಲೇಜ್ ಅಂದರೆ ಸವಲತ್ತು ಅಂತೇಳಿ ಕರೀತಾರೆ, ಅಥವಾ ಕಂಟ್ರಿ ಟ್ರೇಡ್ ಅಂದರೆ ದೇಶದೊಳಗಡೆ ವ್ಯಾಪಾರ ಮಾಡುವಂಥ ಒಂದು ಅವಕಾಶ ಅಂತೇಳಿ ಅದನ್ನು ಕಲ್ಪಿಸ್ಕೊಳ್ಳಲಾಗುತ್ತೆ. ಈ ರೀತಿಯಾದಂಥ ಒಂದು ಅವಕಾಶವನ್ನು ಕಂಪನಿಯ ಒಂದು ಉದ್ಯೋಗಿಗಳಿಗೆ ಆ ಒಂದು ಈಸ್ಟ್ ಇಂಡಿಯಾ ಕಂಪನಿ ಅನುಮತಿನ ಕೊಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಳ್ಳಲಾಗುತ್ತೆ. ನೋಡಿ ಇದು ಮುಂದೆ ಚೀನಾಕ್ಕೆ ಒಂದು ಅಫೀಮ್ ಸಾಗಾಣಿಕೆ ದಾರಿ ಮಾಡಿಕೊಡುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಈ ಒಂದು ಕಾಯ್ದೆ ಕಂಪನಿಯ ಒಂದು ಚಾರ್ಟರ್ ಆ್ಯಕ್ಟ್ ಏನಿದೆ 1790 ಹಿಂದಿನ ಒಂದು ಚಾರ್ಟರ್ ಆ್ಯಕ್ಟ್ ಏನಿದೆ 1813 ಅದರ ಮೂಲಕ ಮಾರ್ಪಾಡು ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಅಂದರೆ 1793 ಒಂದು ಚಾರ್ಟರ್ ಆ್ಯಕ್ಟ್ ಏನಿದೆ ಆ ಒಂದು ಚಾರ್ಟರ್ ಆ್ಯಕ್ಟನ್ನು ಮುಂದಿನ ಒಂದು ಚಾರ್ಟರ್ ಆ್ಯಕ್ಟ್ 1813 ಮೂಲಕ ಮಾರ್ಪಾಡು ಮಾಡಿ ಬದಲಾವಣೆಗಳನ್ನ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಯಾಕೆಂದರೆ 1793ರಿಂದ 1813ರವರೆಗೆ 20 ವರ್ಷಗಳ ಒಂದು ಪರವಾನಗಿಯನ್ನು ನೀಡಲಾಗಿರುತ್ತೆ. ಅದು 1813ಕ್ಕೆ ಮುಗಿಯಲಾಗುತ್ತೆ. ಅದರಿಂದ 1813ರಲ್ಲಿ ಮತ್ತೆ ಒಂದು ಚಾರ್ಟರ್ ಆ್ಯಕ್ಟನ್ನು ಹೊರಡಿಸಲಾಗುತ್ತೆ. ಆ ಚಾರ್ಟರ್ ಆ್ಯಕ್ಟ್ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ 1813ರ ಒಂದು ಚಾರ್ಟರ್ ಆ್ಯಕ್ಟ್ ಹೇಗಿದೆ ಅಂತ ನಾವು ನೋಡಬೇಕಾಗುತ್ತೆ. ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ಚಾರ್ಟರ್ ಆ್ಯಕ್ಟ್, ಏಕೆಂದರೆ ಇದು ಹಲವಾರು ರೀತಿಯಂಥ ಒಂದು ಬದಲಾವಣೆಗಳು ಮಾಡುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ನೋಡಿ ಈ ಮುನ್ನ ಜಾರಿಯಲ್ಲಿದ್ದಂಥ 1793ರ ಒಂದು ಚಾರ್ಟರ್ ಆ್ಯಕ್ಟ್ ಏನಿದೆ ಅದನ್ನು ರದ್ದುಗೊಳಿಸಿ ಎಲ್ಲವನ್ನು ಹಿಂದಿನ ಒಂದು ಚಾರ್ಟರ್ಗಳನ್ನ ಕೂಡಿಸಿ ಇದು ಜಾರಿಗೆ ಬರುವಂಥದ್ದು ನಾವು ಗಮನಿಸ್ತೇವೆ. ನಂತರ ಜಾರಿಗೆ ಬಂದಂಥ 1813ರ ಒಂದು ಚಾರ್ಟರ್ ಆ್ಯಕ್ಟ್ ಏನಿದೆ ಇದು ಗವರ್ನರ್ ಜನರಲ್ ಅವರಿಗೆ ಆ ಒಂದು ಕೌನ್ಸಿಲ್ನ ನಿಯಮಗಳನ್ನ ಮೀರಿ ವರ್ತಿಸುವಂಥ ಒಂದು ಅಧಿಕಾರವನ್ನು ಕೂಡ ನೀಡುವಂಥದ್ದು ನಾವು ಗಮನಿಸ್ತೇವೆ. ಲಾರ್ಡ್ ಹೇಸ್ಟಿಂಗ್ಸ್ ಅಧಿಕಾರ ವಹಿಸಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಜಾರಿಗೆ ಬಂದಂಥ ಒಂದು ಹಲವಾರು ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಕಾಯ್ದೆ ಬಹಳ ಮುಖ್ಯವಾಗಿರುವಂಥ ನಾವು ಕಾಣ್ತೇವೆ. ಈ ಒಂದು ಕಾಯ್ದೆ ಏನಿದೆ ಇದು ಕಂಪನಿಯ ಒಂದು ವ್ಯಾಪಾರ ಸ್ವಾಮ್ಯ ಏನಿತ್ತು ಇದುವರೆಗೆ ಅದಕ್ಕೆ ಒಂದು ಬಲವಾದ ಪೆಟ್ಟನ್ನು ಕೊಡುತ್ತೆ. ಅಂದರೆ ಇದುವರೆಗಿದ್ದ ಕಾಯ್ದೆಗಳು ಕಂಪನಿ ವ್ಯಾಪಾರಕ್ಕೆ ಯಾವುದೇ ರೀತಿಯಂಥ ಪೆಟ್ಟನ್ನು ಕೊಟ್ಟಿರಲಿಲ್ಲ. ಆದರೆ ಈ ಒಂದು ಕಾಯ್ದೆ 1813ರ ಒಂದು ಕಾಯ್ದೆ ಏನಿದೆ ಇದು ಕಂಪನಿಯ ಒಂದು ವ್ಯಾಪಾರ ಸ್ವಾಮ್ಯಕ್ಕೆ ಒಂದು ಬಲವಾದಂಥ ಒಂದು ಪೆಟ್ಟನ್ನು ಕೊಟ್ಟು ಖಾಸಗಿಯವರಿಗೂ ಕೂಡ ಒಂದು ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಇಂಗ್ಲೆಂಡ್ನ ಒಂದು ವ್ಯಾಪಾರಿಗಳು ಬಂದು ಭಾರತದಲ್ಲಿ ವ್ಯಾಪಾರಗಳನ್ನು ಕೈಗೊಳ್ಳಲಿಕ್ಕೆ ಅನುಮತಿ ನೀಡುವಂಥದ್ದನ್ನು ನಾವು ಗಮನಿಸ್ಬೋದು. ಅಲ್ಲದೆ ಈ ಒಂದು ಭಾರತೀಯರ ಒಂದು ಕಲ್ಯಾಣಕ್ಕಾಗಿ ಕೆಲವು ಏರ್ಪಾಡುಗಳನ್ನ ಕೂಡ ಈ ಒಂದು ಕಾಯ್ದೆ ಮಾಡುವಂಥದ್ದು ನಾವು ಗಮನಿಸ್ತೇವೆ. ಹಾಗಾಗಿ ಈ ಒಂದು ಕಾಯ್ದೆ ಬಹಳ ಮುಖ್ಯವಾದಂಥ ಪ್ರಾಮುಖ್ಯತೆಯನ್ನು ಹೊಂದಿದೆ. 1793ರ ಒಂದು ಕಂಪನಿಯ ಒಂದು ಸನದೇನಿದೆ ಅದು 20 ವರ್ಷಗಳ ಅವಧಿಗೆ ನಿಗದಿಪಡಿಸಲಾಗಿರುತ್ತೆ. ಅದು 1813ಕ್ಕೆ ಮುಗಿದಂಥ ಸಂದರ್ಭದಲ್ಲಿ ಅದನ್ನು ಪುನರ್ ನವೀಕರಣಕ್ಕಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪಾರ್ಲಿಮೆಂಟನ್ನು ಒಂದು ಮೊರೆ ಇಡುತ್ತೆ. ಅಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ಇದರ ಬಗ್ಗೆ ಚರ್ಚೆಗಳಾಗ್ತವೆ. ಆ ಒಂದು ಕಂಪನಿಯ ಅವ್ಯವಹಾರಗಳು, ಹಾಗೆ ಕಂಪನಿಯಲ್ಲಿದ್ದಂಥ ಒಂದು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಈ ಅಂಶಗಳ ಬಗ್ಗೆ ಚರ್ಚೆಗಳಾಗಿ ಅದನ್ನು ಹಲವು ರೀತಿಯಲ್ಲಿ ಟೀಕಿಸಲಾಗಿದೆ ಕಂಪನಿಯನ್ನು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ. ಅಂತಿಮವಾಗಿ ಮತ್ತೆ 20 ವರ್ಷಗಳಿಗೆ ಆ ಒಂದು ಕಂಪನಿಯನ್ನು ಮುಂದುವರಿಸುವಂಥ ತೀರ್ಮಾನವನ್ನು ಮಾಡಿ ಆ ಒಂದು ಅನುಮತಿಯನ್ನು ನೀಡುವಂಥದ್ದು ನಾವು ಕಾಣ್ತೇವೆ. ಅದೇ ಕಾಯ್ದೆನೇ 1813ರ ಚಾರ್ಟರ್ ಆ್ಯಕ್ಟ್ ಅಂತ ನಾವು ಅದನ್ನು ಹೇಳ್ತೇವೆ. ನೋಡಿ ಈ ಒಂದು ಚಾರ್ಟರ್ ಆ್ಯಕ್ಟ್ನ 1813ರ ಚಾರ್ಟರ್ ಆ್ಯಕ್ಟ್ ಏನಿದೆ ಇದರ ಒಂದು ಕಾಯ್ದೆಯ ಮುಖ್ಯಾಂಶಗಳೇನು ಅಂತ ನಾವು ನೋಡುವ ಸಂದರ್ಭದಲ್ಲಿ ಮೊದಲನೇದಾಗಿ ಗವರ್ನರ್ ಜನರಲ್ನ ಕಚೇರಿ ಸಿಬ್ಬಂದಿ, ಕಮಾಂಡರ್ ಇನ್ ಚೀಫ್ ಮತ್ತು ಗವರ್ನರ್ಗಳ ನೇಮಕಾತಿಯನ್ನು ಕೋರ್ಟ್ ಆಫ್ ಡೈರೆಕ್ಟರ್ ಮಾಡುವಂಥದ್ದು ಅಂತೇಳಿ ಹೇಳಲಾಗುತ್ತೆ. ಅಂದರೆ ಗವರ್ನರ್ ಜನರಲ್ ಅಲ್ಲ, ಗವರ್ನರ್ ಜನರಲ್ ಅವ್ರನ್ನ ಬೋರ್ಡ್ ಆಫ್ ಕಂಟ್ರೋಲ್ ನೇಮಕ ಮಾಡುತ್ತೆ. ಗವರ್ನರ್ ಜನರಲ್ ಅವರ ಕಚೇರಿ ಸಿಬ್ಬಂದಿಯನ್ನು, ಹಾಗೆ ಅವರ ಒಂದು ಕಮಾಂಡರ್ ಇನ್ ಚೀಫನ್ನು ಮತ್ತು ಪ್ರಾಂತ್ಯಗಳ ಒಂದು ಗವರ್ನರ್ಗಳೇನಿರ್ತಾರೆ ಅವರುಗಳನ್ನು ಆ ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ ಅವರು ನೇಮಕಾತಿಯನ್ನು ಮಾಡುವಂಥದ್ದು. ಆದರೆ ಅದಕ್ಕೆ ಇಂಗ್ಲೆಂಡ್ ಚಕ್ರವರ್ತಿಯ ಒಂದು ಅನುಮೋದನೆಯನ್ನು ಅಗತ್ಯ ಪಡ್ಕೋಬೇಕಾಗತ್ತೆ ಅಂತೇಳಿ ಈ ಒಂದು ಕಾಯ್ದೆ ಹೇಳುತ್ತೆ. ಹಾಗೆ ಎರಡನೇ ಒಂದು ಅಂಶ ಅಂತಂದರೆ ಕಂಪನಿಯ ನೌಕರರ ತರಬೇತಿಗಾಗಿ ಬೋರ್ಡ್ ಆಫ್ ಕಂಟ್ರೋಲ್ನ ಒಂದು ಅಧೀನದಲ್ಲಿ, ಅಂದರೆ ಇಂಗ್ಲೆಂಡಲ್ಲಿದ್ದಂಥ ಬೋರ್ಡ್ ಆಫ್ ಕಂಟ್ರೋಲ್ ಏನಿರುತ್ತೆ ಅದರ ಒಂದು ಅಧೀನದಲ್ಲಿ ಇಂಗ್ಲೆಂಡಿನ ಹೇಲ್ಬರಿ ಎಂಬಲ್ಲಿ ಕಾಲೇಜಿನಿಂದ ತೆರೀಲಿಕ್ಕೆ ನಿರ್ಧಾರವನ್ನು ಈ ಒಂದು ಕಾಯ್ದೆ ಮಾಡುತ್ತೆ. ಹಾಗೆ ಮದ್ರಾಸ್ ಮತ್ತು ಕಲ್ಕತ್ತಾದಲ್ಲಿ ಸ್ಥಾಪಿಸಿರುವಂಥ ಒಂದು ಕಾಲೇಜುಗಳೇನಿರ್ತವೆ ಅವುಗಳನ್ನ ಕೂಡ ಇದರ ಒಂದು ನಿರ್ದೇಶನಕ್ಕೆ ಒಂದು ಅಧೀನಗೊಳಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಮೂರನೆಯದಾಗಿ ಬ್ರಿಟಿಷ್ ಒಂದು ಪ್ರಾಂತ್ಯಗಳಲ್ಲಿ ನೆಲೆಸಿರುವಂಥ ಭಾರತೀಯರ ಶಿಕ್ಷಣ ಮತ್ತು ವೈಜ್ಞಾನಿಕ ಬೆಳವಣಿಗೆಗಾಗಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನ ತೆಗೆದಿಡಬೇಕು ಅಂತೇಳಿ ಈ ಒಂದು ಕಾಯ್ದೆ ಹೇಳುತ್ತೆ. ಹಾಗಾಗಿ ನಾನು ಮೊದಲೇ ಹೇಳಿದೆ ನಿಮಗೆ, ಈ ಒಂದು ಕಾಯ್ದೆ ಭಾರತೀಯರ ಒಂದು ಏಳಿಗೆಗಾಗಿ ಕೆಲವು ಏರ್ಪಾಡುಗಳನ್ನ ಮಾಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಅವರ ಒಂದು ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಬೆಳವಣಿಗೆಗೆ 1 ಲಕ್ಷ ರೂಪಾಯಿಗಳ ಕಂಪನಿ ಆದಾಯದಲ್ಲಿ ತೆಗೆದಿಡಬೇಕಾಗುತ್ತೆ. ಹಾಗೆ ನಾಲ್ಕನೇದಾಗಿ ಕಂಪನಿಯ ಖರ್ಚಿನಲ್ಲಿ ಬೇಡಿಕೆಯ ಮೇರೆಗೆ ಇಂಗ್ಲೆಂಡ್ ಸೇನೆಯನ್ನು ಭಾರತಕ್ಕೆ ಕಳಿಸಲಿಕ್ಕೆ ಅವಕಾಶ ಇರುತ್ತೆ. ಅಂದರೆ ಒಂದು ವೇಳೆ ಅವಶ್ಯಕತೆ ಬಿದ್ದರೆ ಭಾರತದಲ್ಲಿ ಆಗ ಇಂಗ್ಲೆಂಡಿನ ಒಂದು ಸೇನೆಯನ್ನು ಕಂಪನಿಯ ಖರ್ಚಿನಲ್ಲಿ ಭಾರತಕ್ಕೆ ಕಳಿಸಲಿಕ್ಕೆ ಈ ಒಂದು ಕಾಯ್ದೆಯಲ್ಲಿ ಅವಕಾಶ ಇರುತ್ತೆ. ಹಾಗೆ ಐದನೇದಾಗಿ ಈ ಒಂದು ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಆ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲದೆ ಆ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಒಂದು ವ್ಯಾಪಾರ ಚಟುವಟಿಕೆಗಳಲ್ಲದೆ
ಖಾಸಗಿ ವರ್ತಕರು ಕೂಡ ಭಾರತದಲ್ಲಿ ವ್ಯಾಪಾರ ಮಾಡುವಂಥ ಒಂದು ಅವಕಾಶವನ್ನು ಈ ಒಂದು ಕಾಯ್ದೆಯ ಮೂಲಕ ಕಲ್ಪಿಸಲಾಗುತ್ತೆ. ಅಂದರೆ ಇಂಗ್ಲೆಂಡಿನ ಒಂದು ಖಾಸಗಿ ವರ್ತಕರೇನಿರ್ತಾರೆ ಅವರು ಕೂಡ ಭಾರತಕ್ಕೆ ಬಂದು ಒಂದು ವ್ಯಾಪಾರ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಯಾಕೆ ಇದನ್ನು ಅವಕಾಶ ಕಲ್ಪಿಸ್ಕೊಡ್ತಾರೆ ಅಂದರೆ, ಆ ಒಂದು ಸಂದರ್ಭದಲ್ಲಿ ಫ್ರಾನ್ಸಿನ ನೆಪೋಲಿಯನ್ ಬೋನಪಾರ್ಟೆ ಇಂಗ್ಲೆಂಡಿನ ಮೇಲೆ ಒಂದು ವ್ಯಾಪಾರ ಒಂದು ನಿರ್ಬಂಧವನ್ನು ವಿಧಿಸಿರ್ತಾರೆ, ಆರ್ಥಿಕ ದಿಗ್ಬಂಧನವನ್ನು ವಿಧಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ವ್ಯಾಪಾರ ಚಟುವಟಿಕೆಗಳಲ್ಲಿ ನಿಂತು ಹೋದ ಸಂದರ್ಭದಲ್ಲಿ ಅಲ್ಲಿನ ವರ್ತಕರು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ಅವರನ್ನು ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಆ ರೀತಿಯಲ್ಲಿ ಒಂದು ನಷ್ಟದ ಒಂದು ಪರಿಸ್ಥಿತಿ ಅಥವಾ ಆ ಒಂದು ಸಂದರ್ಭದಲ್ಲಿ ಉಂಟಾದಂಥ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಆದರೆ ಅವರು ಬಂದು ಭಾರತಕ್ಕೆ ವ್ಯಾಪಾರ ಮಾಡಬೇಕು ಅಂದರೆ ಕಂಪನಿಯ ಒಂದು ನಿರ್ದೇಶಕರು ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಅಥವಾ ಕಂಪನಿಯ ಒಂದು ಕೋರ್ಟ್ ಆಫ್ ಡೈರೆಕ್ಟರ್ ಏನಿರ್ತಾರೆ ಅವರಿಂದ ಒಂದು ಅನುಮತಿಯನ್ನು ವರ್ತಕರು ಪಡ್ಕೊಳ್ಳುವಂಥದ್ದು ಅವಶ್ಯಕವಾಗಿರುತ್ತೆ. ಅದನ್ನು ಪಡ್ಕೊಂಡು ಅವರು ಭಾರತಕ್ಕೆ ಒಂದು ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ನೋಡಿ, ಭಾರತದಲ್ಲಿ ಕಂಪನಿ ಸ್ವಾಧೀನಪಡಿಸ್ಕೊಂಡಿರುವಂಥ ಒಂದು ಪ್ರಾಂತ್ಯಗಳ ಮೇಲೆ ಇಂಗ್ಲೆಂಡಿನ ಪ್ರಭುತ್ವದ ಸಾರ್ವಭೌಮತ್ವದ ಬಗ್ಗೆ ನಿಖರವಾಗಿ ತಿಳಿಸಲಾಗುತ್ತೆ. ಅಂದರೆ ಇಂಗ್ಲೆಂಡಿನ ಒಂದು ಪರವಾಗಿ ಕಂಪನಿಲಿ ಆಡಳಿತ ಮಾಡ್ತಿದೆ, ಹಾಗಾಗಿ ಅದು ಇಂಗ್ಲೆಂಡಿನ ಪ್ರಭುತ್ವಕ್ಕೆ ಒಳಪಟ್ಟಿದೆ ಅನ್ನೋ ಅಂಶವನ್ನು ತಿಳಿಸುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಹಾಗೆ 7ನೇದಾಗಿ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಇರ್ತವೆ, ಆ ಸ್ಥಳೀಯ ಸರ್ಕಾರಗಳು ತೆರಿಗೆಯನ್ನು ವಿಧಿಸಲಿಕ್ಕೆ ಈ ಒಂದು ಕಾಯ್ದೆಯಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಇದು ಭಾಳ ಮುಖ್ಯವಂತ ಅಂಶ. ಆ ಸ್ಥಳೀಯ ಸರ್ಕಾರಗಳು ತೆರಿಗೆಯನ್ನು ವಿಧಿಸ್ಬೋದು, ಸ್ಥಳೀಯ ಪ್ರದೇಶಗಳಲ್ಲಿ ತೆರಿಗೆಯನ್ನು ವಿಧಿಸಲಿಕ್ಕೆ ಅವಕಾಶ ಕಲ್ಪಿಸ್ಕೊಡುತ್ತೆ. ಹಾಗೆ ತೆರಿಗೆಯನ್ನು ಪಾವತಿಸಿದವ್ರನ್ನ ಶಿಕ್ಷಿಸಲಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಒಂದು ವ್ಯಾಪ್ತಿಯಲ್ಲಿ ಅದು ಜರುಗಬೇಕು ಶಿಕ್ಷೆ ವಿಧಿಸುವಂಥ ಕಾರ್ಯ ಅಂಥೇಳಿ ಈ ಒಂದು ಕಾಯ್ದೆಯಲ್ಲಿ ಸ್ಪಷ್ಟಪಡಿಸುವಂಥ ಅಂಶವನ್ನು ನಾವು ಗಮನಿಸ್ಬೋದು. ಹಾಗೆ ಈ ಒಂದು ಕಾಯ್ದೆ ಇನ್ನೊಂದು ಮುಖ್ಯವಾದಂಥ ಅಂಶ ಅಂದರೆ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಮಗ್ನರಾಗಿದ್ದಂಥ ಒಂದು ಉತ್ಸಾಹಿಗಳೇನಿರ್ತಾರೆ ಅವರಗಳ ಹಿತಗಳನ್ನು ಕಾಪಾಡಲಿಕ್ಕೆ ಕಂಪನಿ ಕಲ್ಕತ್ತಾದಲ್ಲಿ ಒಂದು ಬಿಷಪ್ ಮತ್ತು 3 ಮಂದಿ ಅವನ ಒಂದು ಸಹಾಯಕರ ನೇಮಕ ಮಾಡ್ಕೊಳ್ಳಿಕ್ಕೆ ಈ ಒಂದು ಕಾಯ್ದೆ ಅವಕಾಶವನ್ನು ಕಲ್ಪಿಸ್ಕೊಡುವಂಥ ನಾವು ಕಾಣ್ತೇವೆ. ಈ ರೀತಿ ಪ್ರಮುಖವಾಗಿ 8 ಅಂಶಗಳನ್ನ ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಈ ಒಂದು ಕಾಯ್ದೆ ಭಾರತದಲ್ಲಿನ ಕಂಪನಿಯ ಒಂದು ಪ್ರದೇಶಗಳ ಮೇಲೆ ಬ್ರಿಟಿಷ್ ಒಂದು ಸಾಮ್ರಾಜ್ಯದ ಒಂದು ಸಾರ್ವಭೌಮತ್ವ ಏನಿದೆ ಅದನ್ನು ಸ್ಥಾಪಿಸುವಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆ ಬೋರ್ಡ್ ಆಫ್ ಕಂಟ್ರೋಲ್ನ ಒಂದು ಅಧಿಕಾರವನ್ನು ಗಣನೀಯವಾಗಿ ಹೆಚ್ಚು ಮಾಡುವಂಥ ಕೆಲಸವನ್ನು ಕೂಡ ಈ ಒಂದು ಕಾಯ್ದೆ 1813 ಕಾಯ್ದೆ ಮಾಡುತ್ತೆ. ಹಾಗೆ ಇಂಗ್ಲೆಂಡಿನ ಖಾಸಗಿ ವರ್ತಕರಿಗೂ ಕೂಡ ಭಾರತದಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಿ ಆ ಕಂಪನಿಯ ಒಂದು ವ್ಯಾಪಾರದ ಏಕಸ್ವಾಮ್ಯಕ್ಕೆ ಧಕ್ಕೆ ಉಂಟಾಗುತ್ತೆ. ನಾನು ನಿಮಗೆ ಇದನ್ನು ಮೊದಲೇ ಹೇಳಿದೆ, ಭಾರತದಲ್ಲಿ ಆ ಒಂದು ಕಂಪನಿಯ ಒಂದು ವ್ಯಾಪಾರದ ಏಕಸ್ವಾಮ್ಯಕ್ಕೆ ಧಕ್ಕೆ ಉಂಟಾಗುತ್ತೆ. ಯಾಕೆಂದರೆ ಖಾಸಗಿ ಒಂದು ವರ್ತಕರು ಕೂಡ ಇಂಗ್ಲೆಂಡಿನಿಂದ ಬಂದು ಭಾರತಕ್ಕೆ ವ್ಯಾಪಾರ ಮಾಡಲಿಕ್ಕೆ ಇದು ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಹಾಗಾಗಿ ಆ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯಕ್ಕೆ ಇದು ಧಕ್ಕೆಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇಂಗ್ಲೆಂಡ್ನಲ್ಲಿ ತಯಾರಾದಂಥ ಒಂದು ವಸ್ತುಗಳನ್ನ ಅಲ್ಲಿನ ಖಾಸಗಿ ವರ್ತಕರು ತಂದು ಭಾರತದ ಮಾರುಕಟ್ಟೆಯಲ್ಲಿ ಜಮಾಯಿಸ್ತಾರೆ, ಇಲ್ಲಿ ಅದನ್ನು ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಈ ಒಂದು ವರ್ತಕರು ಏನಾಗ್ತಾರೆ ಮುಂದೆ ಭಾರತದಲ್ಲೇ ವಾಸ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದರಿಂದ ಭಾರತೀಯರಿಗೆ ಹಲವು ರೀತಿಯಲ್ಲಿ ನಷ್ಟ ಆಗುವಂಥದ್ದು ಕೂಡ ನಾವು ಕಾಣ್ತೇವೆ. ಭಾರತೀಯ ಒಂದು ಕೈಗಾರಿಕೆಗಳು, ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ಕುಸಿದು ಅಲ್ಲಿನ ಒಂದು ವರ್ತಕರ ಒಂದು ಎದುರು ಪೈಪೋಟಿ ನಡೆಸಲಿಕ್ಕಾಗದೇ ಭಾರತದ ಒಂದು ವರ್ತಕರು ಬಡತನಕ್ಕೆ ತಳ್ಳಲ್ಪಡುವಂಥದ್ದು ಕೂಡ ನಾವು ಕಾಣ್ತೇವೆ. ಹಾಗೆ ಈ ಒಂದು ಕಾಯ್ದೆ ಇನ್ನೊಂದು ಪ್ರಮುಖವಾದಂಥ ಒಂದು ಅಂಶ ಅಂದರೆ, ಭಾರತೀಯರ ಶಿಕ್ಷಣಕ್ಕಾಗಿ ಈ ಒಂದು ಕಾಯ್ದೆ ಅನ್ವಯ ಹಣವನ್ನು ಮೀಸಲಿಡುವಂಥ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಹಾಗಾಗಿ ಭಾರತೀಯರ ಒಂದು ಶಿಕ್ಷಣಕ್ಕೂ ಕೂಡ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಕಾಯ್ದೆಯ ಮೂಲಕ ಮಾಡಿರುವಂಥದ್ದು ಒಂದು ಸ್ವಾಗತಾರ್ಹವಾದಂಥ ಒಂದು ಅಂಶ ಇರುವಂಥದ್ದು ನಾವು ಗಮನಿಸ್ಬೋದು. ಹಾಗೆ ಇಂಗ್ಲೀಷ್ ಸಾಹಿತ್ಯ ಇರ್ಬೋದು, ಹಾಗೆ ಸ್ವಾತಂತ್ರ್ಯ, ಸಮಾನತೆ, ಈ ಒಂದು ವಿಚಾರಗಳೇನಿದೆ ಇಂಥ ಒಂದು ವಿಚಾರಗಳನ್ನ ಭಾರತೀಯರಿಗೆ ಒಂದು ಬೋಧಿಸುವಂಥ ಕಾರ್ಯವನ್ನು ಈ ಒಂದು ಕಾಯ್ದೆ ಬಂದ ನಂತರದಲ್ಲಿ ಆ ಇಂಗ್ಲೀಷ್ ಶಿಕ್ಷಣದ ಮೂಲಕ ಮಾಡುವಂಥದ್ದನ್ನು ನಾವು ಗಮನಿಸ್ಬೋದು. ಇವೆಲ್ಲ ಅಂಶಗಳು ಕೂಡ ಈ ಒಂದು ಕಾಯ್ದೆಯ ಬಹಳ ಮುಖ್ಯವಾದಂಥ ಒಂದು ಅಂಶಗಳಾಗಿದ್ದು 1813 ಒಂದು ಚಾರ್ಟರ್ ಆ್ಯಕ್ಟ್ ಏನಿದೆ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಇದಿಷ್ಟು ಕೂಡ 1813 ಒಂದು ಚಾರ್ಟರ್ ಆ್ಯಕ್ಟ್ ಅದರ ಪ್ರಮುಖವಾದಂಥ ಅಂಶಗಳು. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಚಾರ್ಟರ್ ಆ್ಯಕ್ಟ್ 1833 ಮತ್ತು ಚಾರ್ಟರ್ ಆ್ಯಕ್ಟ್ 1853 ನೋಡಿ 1833 ಬಹಳ ಮುಖ್ಯವಾದಂಥ ಒಂದು ಸುಧಾರಣೆ ಅಂತಿರುತ್ತೆ. ಏನಂತಂದರೆ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಅಂತೇಳಿ ಹೆಸರು ಬದಲಾವಣೆ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಹಾಗೆ ಚಾರ್ಟರ್ ಆ್ಯಕ್ಟ್ 1853 ಏನಿದೆ ಅದು ಕೂಡ ಒಂದು ಬಹಳ ಪ್ರಮುಖವಾದಂಥ ಒಂದು ನಿರ್ಧಾರ ಕೈಗೊಳ್ಳುತ್ತೆ. ಅದು ಯಾವುದು ಅಂತ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಆ ಮುಂದಿನ ಒಂದು ವಿಡಿಯೋನ ನೋಡುವ ಮೂಲಕ ನೀವು ಒಂದು ಅಂಶವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಮಾಡುವಂಥ ಮುಂದಿನ ಒಂದು ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.